ನನ್ನ ಪ್ರೀತಿಯ ಜನತೆಗೆ ನನ್ನ ಚಾನಲ್ಗೆ ಸ್ವಾಗತ. ನಮ್ಮೂರಲ್ಲಿ ಇವತ್ತು ನಾಗರಬ್ಬ ಇರೋದ್ರಿಂದ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಹೊರಟಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ನಾಗರಬ್ಬದಲ್ಲಿ ವೈಟ್ ಕಲರ್ ಸ್ಯಾರಿನೇ ಹಾಕ್ಬೇಕು. ಸೊ ಹಂಗಾಗಿ ಬೆಳಗ್ಗೆನೆ ತೊಳೆದು ಮೇಲೆ ಹಾಕಿದ್ದೆ. ಸ್ವಲ್ಪ ಒಣಗೈತೆ, ಅಲ್ಲೋಗಿ ಸ್ವಲ್ಪ ಒಣಗಾಕ್ತೀನಿ. ಏನೋ ಮಾಡ್ತಿದ್ದೀನಿ, ಸುಳ್ಳೇನೋ ಮಾಡಿ ಏನೋ ಮಾಡ್ತಿದ್ದು ಇರೋದು ಚನ್ನರಾಯಪಟ್ಟಣದಲ್ಲಿ. ನಮ್ಮೂರು ಯಾಚನಹಳ್ಳಿ. ನಾವು ನಾಗರಬ್ಬ ಮಾಡೋದು ಯಾಚನಹಳ್ಳಿಲೇ. ಸೊ ಹಂಗಾಗಿ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಹಬ್ಬಕ್ಕೆ ಏನು ಬೇಕು ಅದನ್ನೆಲ್ಲ ತಗೊಂಡು ಇವಾಗ ಊರಿಗೆ ಹೊರಡಬೇಕು. ನಮ್ಮಮ್ಮನ ಕೇಳ್ಕೊಂಡು ಏನೇನು ಬೇಕು ಅದೆಲ್ಲ ಒಂದು ಚೀಟಿಗೆ ಬರೆದಿಟ್ಕೊಂಡಿದ್ದೆ. ನೋಡೋಣ ಎಷ್ಟು ತಗೊಂಡು ಹೋಗ್ತೀನಿ, ಎಷ್ಟು ಮರ್ತೋಗ್ತೀನಿ. ನಮ್ಮನೆ ರೋಡಲ್ಲೇ ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಅಲ್ಲೇ ಎಲ್ಲ ಐಟಮು ಸಿಗುತ್ತೆ, ಅಲ್ಲೇ ತಗೊಂಡೋಗೋಣ ಅಂತ ಹೋಗ್ತಿದ್ದೀನಿ. ಒಂದು 10 ರೂಪಾಯಿದು ಅಮ್ಮ ಇದು ಅಂಗಡಿ ಕರ್ಕೊ ಬಂದ್ರೆ ಅದು ಬೇರೆ ಟ್ಯಾಕ್ಸಾ? ಎಷ್ಟು ರೂಪಾಯಿ ಕೊಡಿಸ್ತೀಯಾ? ಒಂದ್ ಸ್ನೀಕರ್ಸ್ ಕೊಡ್ಸಮ್ಮ ಸಾಕು. I want this. ಎಷ್ಟು ಒಂದು ದಪ್ಪ ಕರ್ಪೂರ? 20 ರೂಪಾಯಿ ಇಲ್ವಾ? 2 ಕೊಡಿ. ಗಂಧದ ಕಡ್ಡಿ ಕೊಡಿ. ಇದು ಕೊಡಿ ಮಾಡಿ. ಚಕ್ಕೆ ಮತ್ತೆ ಚಕ್ಕೆ ಒಂದು 10 ರೂಪಾಯಿ ಕೊಡೋಣ ಸಾಕು. ಒಂದು 20 ರೂಪಾಯಿಗೂ ಕೊಡೋಣ. ಒಂದು 20 ರೂಪಾಯಿ ಕೊಡಿ. ಅರಿಶಿನ ಕೊಟ್ರಾ? ಒಂದು 10 ರೂಪಾಯಿ ಕೊಡಿ. ಮಗಿಂದ ಜಾಯ್ ಕೊಡ್ಸು. ಶೇಖರ ಕೊಟ್ರ ಅಣ್ಣ ಬೆಲ್ಲ. ನಂಗ ಮಶ್ರೂಮ್ ನೋಡಿದ್ರೆ ವಾಂತಿ ಬರುತ್ತೆ. ಯಾವ ಹಬ್ಬ ಮಾಡಲ್ಲ ಅಂತ ಹೇಳಿದ್ರು ನಾಗರಬ್ಬ ಮಾಡಲ್ಲ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ತೊಗೊಂಡೋಗೋಣ ಅಂತ ತೊಗೊಂಡೋಗ್ತಿದ್ದೀನಿ. ಒಂದು 3 ವರ್ಷದಿಂದ ನಾನೇ ಹಬ್ಬ ಮಾಡ್ತಿರೋದು. ಮನೆ ಹಿರಿ ಸೊಸೆನೇ ಮಾಡಬೇಕು ಅಂತ ಹೇಳಿದ್ರಲ್ಲ ಅಂತ ನಾನೇ ಮಾಡ್ತಿದ್ದೀನಿ. ಹಾಗೆ ಹೋಗ್ತಾ ನಮ್ಮ ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ತರಕಾರಿ ತೊಗೋಬೇಕಿತ್ತು, ಅಲ್ಲಿಗೆ ಹೋದ್ವು. ಹುತ್ತದ ಹತ್ರ ಹೊಸ ದೀಪನೇ ಹಚ್ಚಬೇಕು. ಹಂಗಾಗಿ ಒಂದು ದೀಪ ತಗೊಂಡು ಪೂಜೆಗೆಲ್ಲ ಬಾಳೆಹಣ್ಣೆಲ್ಲ ತಗೊಂಡು, ಹುಚ್ಚೆಳ್ಳೆಣ್ಣೆ ಮೇಯ್ನ್ ಅಲ್ವಾ ಈ ಹಬ್ಬಕ್ಕೆ. ಅದಕ್ಕೆ ಅದು 1 ಲೀಟ್ರು 400-500. ನಾನೊಂದು 100 ರೂಪಾಯಿನ ತಗೊಂಡೋದೆ. ನೋಡು ಫೋನ್ ಪೇ ಹೆಂಗ್ ನಡ್ಸ್ಕೊಂಡ್ ಕರ್ಕೊಂಡ್ ಹೋಯ್ತಿದ್ಯಾ ನಂದಿನಿ? ಬಿಸ್ಲಲ್ಲಿ ಓದನ ಅಂತ ರಜಾ ಕೂದ್ರೆ ಈ ತರ ಮಾಡ್ತೀಯಲ್ಲ ಮಾಯತ್. ಇವತ್ತು ನಿಜವಾಗ್ಲೂ ತುಂಬಾನೇ ಬಿಸಿಲಿತ್ತು. ನಾನು ಒಬ್ಳೆ ಆಗಿದ್ರೆ ಊರಿಗೆ ನಡ್ಕೊಂಡೇ ಹೋಗ್ತಿದ್ದೆ. ಧ್ರುವಿನೂ ಜೊತೆಗಿದ್ಲಲ್ಲ ಅಂತ ಆಟೋ ಮಾಡ್ಕೊಂಡೇ ಹೋದೆ. ಊರಲ್ಲೂ ಮನೆಯೆಲ್ಲ ಒರೆಸ್ಕೊಂಡು ಜಗಲಿ ಬಾಗ್ಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕಿ ಅವರೆಕಾಯಿ ತಗೊಂಡೋಗಿದ್ದೆ. 100 ರೂಪಾಯಿಗೆ 2.5 kg ಅಂತ ಅವರೆಕಾಯಿ ಎಲ್ಲ ಸುಲಿದಿಟ್ಟೆ. ತರಕಾರಿ, ಅಂಗಡಿ ಸಾಮಾನು ಮತ್ತು ಹೂವು ಎಲ್ಲ ಒಂದೇ ಬ್ಯಾಗಿಗೆ ಹಾಕ್ಕೊಂಡು ಹೋಗಿದ್ನಲ್ಲ ಅಂತ ಅದೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಟು, ತರಕಾರಿ ಎಲ್ಲ ಏನೇನು ಇವಾಗ ಹೆಚ್ಕೊಳಕ್ಕೆ ಬೇಕು ಅದನ್ನೆಲ್ಲ ಒಳಗಡೆ ಎತ್ತಿಟ್ಕೊಂಡೆ. ತೆಂಗಿನಕಾಯಿ ಇರಲಿಲ್ಲ. ತೋಟದ ಹತ್ರ ನೀರು ನೋಡಿಕೊಂಡು ಹಂಗೆ ಕಾಯಿ ಸುಲ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾಗರಬ್ಬಕ್ಕೆ ಮೇಯ್ನ್ ಹಿತ್ಲವರೆಕಾಯಿನೂ ಅಲ್ವಾ. ಹಿತ್ಲವರೆ ಗಿಡ ನಮ್ಮ ತೋಟದಲ್ಲೇ ಇತ್ತು, ಬಿಟ್ಟಿತ್ತು. ಸೊ ಹಂಗಾಗಿ ದುಡ್ಡು ಕೊಟ್ಟೇನು ತಂದಿರಲಿಲ್ಲ. ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತಲ್ಲ, ತರಕಾರಿ ಎಲ್ಲ ಹೆಚ್ಕೊಳ್ಳೋಣ ಅಂತ ಹೆಚ್ಕೊಂಡೆ. ಹಿತ್ಲವರೆಕಾಯಿ ಮಾತ್ರ ನಿಜವಾಗ್ಲೂ ಬಿಡಿಸಿ ನೋಡಿ ಹಾಕಬೇಕು, ಇಲ್ಲಾಂದ್ರೆ ಅದ್ರೊಳಗಡೆ ಹುಳ ಎಲ್ಲ ಇರುತ್ತೆ. ನಾನು ಮೊದಲು ಉಗ್ಗೆ ದನಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಅದಕ್ಕೆ ತರಕಾರಿನ
ಈರುಳ್ಳಿ ಕೊಂಬು, ಬದನೆಕಾಯಿ, ಹಿತ್ಲವರೆ ಚೊಟ್ಟು ಇಷ್ಟು ಮಾತ್ರ ಹಾಕಿದ್ದೀನಿ. ಇನ್ನು ಸಾಂಬಾರ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದೆರಡೇ ಸೊಪ್ಪು ನಾವು ಹಾಕೋದು. ಎಲ್ಲಾನು ಹೆಚ್ಚಿ ಒಂದು ಕಡೆ ಎತ್ತಿಟ್ಕೊಂಡೆ. ನಾನು ಯಾವಾಗಲೂ ಉಗ್ಗೆದನ್ನ ಮಾಡಬೇಕಾದ್ರೆ ಒಲೆಲೇ ಮಾಡೋದು. ನಮ್ಮನೆಯವರು ಕೆಲಸ ಮಾಡೋದು ಸೆಂಟ್ರಿಂಗ್ಗೆ ಅಲ್ವಾ, ಸೊ ಸೆಂಟ್ರಿಂಗ್ ಸೌದೆಗಳು ತುಂಬಾ ಇದ್ವು. ಫಸ್ಟು ಹಾಕಿ ಕಚ್ಚೋ ತನಕ ಸ್ವಲ್ಪ ಹೊಗೆ ಅದು ಕಚ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಒಲೆ ಉರಿಯುತ್ತೆ. ಮೊದಲು ಅವರೆಕಾಳನ್ನ ಬೇಯಾಕ್ತೆ, ಒಲೆ ಮೇಲಲ್ವಾ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಉಗ್ಗೆದನ್ನ ಮಾಡಬೇಕಾದ್ರೆ ಒಗ್ಗರಣೆ ಹಾಕಂಗಿಲ್ಲ, ಮತ್ತೆ ಹೆಚ್ಚಿಗೆ ಮಸಾಲನೂ ಹಾಕಂಗಿಲ್ಲ. ನಾವು ಪಲಾವ್ ಎಲ್ಲ ಮಾಡ್ತೀವಲ್ಲ ಆ ಥರ. ಕಾಯಿ, ಮೆಣಸು, ಅರಿಶಿನ ಕೊಂಬು, ಸಾಂಬಾರ್ ಸೊಪ್ಪು ಅಷ್ಟನ್ನ ರುಬ್ಕೋಬೇಕು. ನಾನಿಲ್ಲಿ ಬೆಳ್ಳುಳ್ಳಿ ಮರ್ತೋಗ್ಬಿಟ್ಟಿದೆ, ಲಾಸ್ಟಿಗೆ ಬೆಳ್ಳುಳ್ಳಿನೂ ಹಾಕೊಂಡು ರುಬ್ಕೊಂಡೆ. ಇಷ್ಟೇ ಹಾಕೋದು. ಖಾರ ಸ್ವಲ್ಪ ಬೇಕು ಅಂತಂದ್ರೆ ಈರುಳ್ಳಿ ಕೊಂಬು, ಮೆಣಸು, ಬೆಳ್ಳುಳ್ಳಿ ಇವನ್ನೇ ಜಾಸ್ತಿ ಹಾಕೋಬೇಕು, ಇನ್ನೇನು ಮಸಾಲ ಹಾಕಂಗಿಲ್ಲ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರೆಕಾಳೆಲ್ಲ ಬೆಂದು ಕುದೀತಾ ಇತ್ತು. ಅದಕ್ಕೆ ತರಕಾರಿ ಸೊಪ್ಪು ಎಲ್ಲಾನು ತುಂಬಿದೆ. ತರಕಾರಿ ಎಲ್ಲ ಸ್ವಲ್ಪ ಬೆಂದ್ಮೇಲೆ ರುಬ್ಕೊಂಡಿದ್ನಲ್ಲ ಮಸಾಲ, ಅದನ್ನ ಹಾಕಿ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಟೆ. ನೀರು ಕುದಿಯೋವಷ್ಟರಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಾಯಿ, ಈರುಳ್ಳಿ, ಟೊಮೊಟೊ, ಶುಂಠಿ, ಸಾಂಬಾರ್ ಪುಡಿ, ಖಾರ ಪುಡಿ ಇಷ್ಟನ್ನ ರುಬ್ಬಿ ಸಾಂಬಾರ್ಗೆ ಕುಕ್ಕರ್ಗೆ ಹಾಕ್ತೆ. ಹಬ್ಬಕ್ಕೆ ಇಲ್ಲೆಲ್ಲ ಹೊಸ ಅಕ್ಕಿ ಬಳಸಬೇಕು ಅಂತಾರೆ. ನಮ್ಮ ಮನೇಲಿ ಮಿಲ್ಲಲ್ಲೇನು ತಂದಿರಲಿಲ್ಲ. ನಾನು ಅಂಗಡಿಲೇ 1-2 kg ಸಣ್ಣ ಅಕ್ಕಿನೇ ತಗೊಂಡೋಗಿದ್ದೆ. ಸಣ್ಣ ಅಕ್ಕಿನೇ 1.5 ಸೇರಷ್ಟು ಹಾಕಿದ್ದೆ. ಅನ್ನ ಉಡುಡಿ ಆಗಂಗಿಲ್ಲ ಅಂತ ಹೇಳ್ತಾರೆ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ದೆ. ಹಸಿ ಅಕ್ಕಿ ತಂಬಿಟ್ಟು ಮಾಡೋದಕ್ಕೆ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡು ಆ ನೀರೆಲ್ಲ ಸೋಸಿ ಒಂದು ಬಟ್ಟೆ ಮೇಲೆ ಹಾರಾಕಿದ್ದೆ, ನೀರಿಲ್ದಂಗೆ ಹಾರ್ಕೊಳ್ಳಿ ಅಂತ. ಸಣ್ಣ ಜಾರಿಗೆ ಅಕ್ಕಿನ ಹಾಕೊಂಡು ಪುಡಿ ಮಾಡ್ಕೊಂಡು ಹೊಂದ್ರಿಸ್ಕೊಂಡು, ಬೆಲ್ಲನೂ ನಾನು ರುಬ್ಲಿಲ್ಲ, ಕೆಚ್ಕೊಂಡು ಆ ಪುಡಿ ಮಾಡಿರೋ ಹಿಟ್ಟಿಗೆ ಹಾಕೊಂಡು ಕಲಸ್ಕೊಂಡೆ. ಒಂದು ಸ್ವಲ್ಪನೂ ತೆಳ್ಳಗಾಗಿರ್ಲಿಲ್ಲ, ತಂಬಿಟ್ಟು ಮಾತ್ರ ಚೆನ್ನಾಗಿ ಬಂದಿತ್ತು. ಹೀಗೆ ಕೆಲಸ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಉತ್ತದ ಹತ್ರ ಏನೇನು ತಗೋ ಹೋಗ್ಬೇಕು ಅದೆಲ್ಲ ಒಂದು ಕಡೆ ಎತ್ತಿಟ್ಕೊಂಡೆ. ಇನ್ನು ಲೇಟ್ ಆಗುತ್ತಲ್ಲ ಅಂತ. ನಾಗರ ತಾಲಿ ಇರುತ್ತಲ್ಲ ಅದನ್ನ ಹೊಸ ಹಸಿ ನೂಲಲ್ಲೇ ಪ್ರತಿ ವರ್ಷನೂ ಪೋಣಿಸ್ಕೋಬೇಕು. ನಮ್ಮ ಮನೆಯವ್ರ ಕೆಲಸದ ಹತ್ರದಿಂದ ಬರೋದು ಲೇಟ್ ಆಗುತ್ತೆ ಅಂತ ನಮ್ಮ ಮೈದವರೇ ಎಲ್ಲಾನು ಪೋಣಿಸಿಡ್ತಿದ್ರು. 7 ಗಂಟೆ ಏಳುವಷ್ಟರಲ್ಲೆಲ್ಲ ಉತ್ತದ ಹತ್ರಕ್ಕೆ ಹೋಗ್ತೀವಿ. ಉತ್ತಕ್ಕೆ ಉಗ್ಗೆದನ್ನ, ತಂಬಿಟ್ಟು, ಬಾಳೆಹಣ್ಣು, ಹಾಲು, ತುಪ್ಪ ಅದನ್ನೆಲ್ಲ ಒಂದೇ ಬೇಷನ್ಗೆ ಇಟ್ಕೋಬೇಕು ಅಂತ ಹೇಳಿದ್ರು ಅಂತ ಅಷ್ಟನ್ನು ಒಂದೇ ಕಡೆ ಇಟ್ಕೊಂಡೆ. ಒಂದೊಂದ್ ಕಡೆ ಒಂದೊಂದ್ ಥರ ಮಾಡ್ತಾರೆ. ಒಬ್ಬೊಬ್ರು ಚಿಗ್ನಿ ತಂಬಿಟ್ಟು ಇಟ್ಕೊಂಡು ಹಾಲು ಎರೆದ್ಬಿಟ್ಟು ಪೂಜೆ ಮಾಡ್ಕೊಬರ್ತಾರೆ. ನಮ್ಮ ಮನೇಲಿ ಚಿಗ್ನಿ ಎಲ್ಲ ಮಾಡಲ್ಲ, ಬರೀ ಹಸಿ ಅಕ್ಕಿ ತಂಬಿಟ್ಟು ಉಗ್ಗೆದನ್ನ ಅಷ್ಟೇ ಮಾಡ್ಕೊಂಡು ಹೋಗೋದು. ಇಂದ ಸ್ವಲ್ಪ ದೂರದಲ್ಲೇ ಉತ್ತಕ್ಕೆತ್ತಿದ್ವು. ಅಲ್ಲಿಗೆ ಇನ್ನೊಬ್ರು ಫ್ಯಾಮಿಲಿಯವರು ನಮ್ಮ ಜೊತೆಗೇನೆ ಪೂಜೆ ಮಾಡ್ತಾರೆ. ಅಲ್ಲಿಗೆ ಅವರು ಬಂದಿದ್ರು. ಅಲ್ಲಿಗೆ ಉತ್ತದ ಸುತ್ತ ಸಗಣಿ ನೀರೆಲ್ಲ ಹಾಕೊಂಡು ಮನೆಯಿಂದನೇ ಕಚ್ಕೊಂಡು ತಗೊಂಡೋಗಿರ್ತೀವಲ್ಲ ಅದನ್ನ ಹಸಿ ಸಗಣಿ ಮೇಲೆ ಇಟ್ಟು ಉತ್ತದ ಮೇಲೆಲ್ಲ ಅರಿಶಿನ ಕುಂಕುಮನ ಹಾಕಿ ಹೂವೆಲ್ಲ ಮಡಿಸಿ ಅಕ್ಷತೆ ಮತ್ತೆ ಇದು ದಾರ ತಗೊಂಡೋಗಿರ್ತೀವಲ್ಲ ಹಸಿ ನೂಲಲ್ಲಿ ಅರಿಶಿನ ಕುಂಕುಮನ ಹಾಕೊಂಡು ಆ ದಾರ ಎಲ್ಲನೂ ಅದ್ರ ಮೇಲೆ ಇಟ್ಟು ತಾಲಿ, ನಾಗರ ತಾಲಿನೂ ಅದ್ರ ಮೇಲೆ ಇಟ್ಟು ನಾವು 3 ಬಾಳೆದೆಲೆ ಮೇಲೆ ಇಡ್ತೀವಿ. ಅವ್ರು ಇನ್ನೊಬ್ರು ಬಂದಿದ್ರಲ್ಲ ಅವರು ಒಂದೇ ಒಂದು ಬಾಳೆದೆಲೆ ಮೇಲೆ ಇಟ್ರು. ಉತ್ತದ ಮುಂದೆ ತೊಳೆದಿರೋ ಬಾಳೆದೆಲೆ ಇಟ್ಟು ನಾವು ತಗೊಂಡೋಗಿರೋ ಅಂತ ಉಗ್ಗೆದನ್ನ ತಂಬಿಟ್ಟೆಲ್ಲ ಇಟ್ಟು ಕಾಯಿ ಹೊಡೆದು ಬಾಳೆಹಣ್ಣು ಮುರಿದು ಪೂಜೆ ಸ್ಟಾರ್ಟ್ ಮಾಡಿದ್ರು. ಅಪ್ಪ ನೋಡಪ್ಪ. ಹಾ ಉತ್ತದ ಹತ್ರ ತಗೊಂಡೋಗಿರೋ ಪೂಜೆ ಸಾಮಾನೆಲ್ಲ ಅಲ್ಲೇ ಖಾಲಿ ಮಾಡಿ ಬರ್ಬೇಕು. ಮನೆಗೆ ಏನು ತಗೊಂಬರೋ ಹಾಗಿಲ್ಲ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಉತ್ತಕ್ಕೆ ಹಾಲೆರ್ದು ಪೂಜೆನ ಪೂರ್ಣಗೊಳಿಸ್ದೆ. ಫಸ್ಟ್ ಟೈಮು ಯಾರನ್ನೂ ಕೇಳ್ದಂಗೆ ಉಗ್ಗೆದನ್ನ ತಂಬಿಟ್ಟು ಎಲ್ಲ ಮಾಡಿದ್ದು. ದೇವ್ರೇ ನಿನ್ನ ಮೇಲೆ ಭಾರ ಹಾಕಿ ಮಾಡ್ತಿದ್ದೀನಿ ಕಣಪ್ಪ, ಎಲ್ಲ ಚೆನ್ನಾಗಾಗ್ಲಿ ಅನ್ಕೊಂಡು ಮಾಡಿದೆ. ಎಲ್ಲಾನು ಚೆನ್ನಾಗೇ ಇತ್ತು. ಅಯ್ಯೋ ಎಷ್ಟಪ್ಪ ನಮ್ಮೈತೆ ಒಮೇಶನ ಎಲ್ಲ ಮುಗಿಸಿ ಮನೆಗೆ ಬಂದಮೇಲೆ ಎಲ್ರಿಗೂ ಊಟ ಕೊಟ್ಟು ನಾವು ಊಟ ಮಾಡಿಕೊಂಡು ನೈಟೇ ಚನ್ನರಾಯಪಟ್ಟಣಕ್ಕೆ ಹೊರಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.